ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಫ್ಲೂಯಿಡ್ ಮೆಕ್ಯಾನಿಕ್ಸ್ ದಿನ 5 ಕ್ವಶನ್ ಸಾಲ್ವ್ ಮಾಡುವ ಏನಿದೆ ಜಾಥಾದಲ್ಲಿ ಏನು ಮಾಡೋಣ, ಇವತ್ತು 5 ಕ್ವಶನ್ ಸಾಲ್ವ್ ಮಾಡೋಣ. ಇವತ್ತಿನಿಂದ ಚಾಪ್ಟರ್ಸ್ ಯಾವುದು ಅಂತಂದರೆ ಫ್ಲೋ ಥ್ರೂ ಪೈಪ್ಸ್ ಮತ್ತು ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಸಿಂಪಲ್ ಕ್ವಶನ್ಸ್, ದಿನಕ್ಕೆ 5 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, ಅದ್ರ ಜೊತೆಗೆ ಥಿಯರಿ ಹೇಳ್ತೀನಿ. ಆ ಥಿಯರಿನ ಚೆನ್ನಾಗಿ ನೋಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನಾಲೆಜ್ ಬರ್ತಾ ಹೋಗ್ತದೆ. ಓಕೆನಾ? ಓಕೆ. ದ ಫಸ್ಟ್ ಕ್ವಶನ್, ದ ಫ್ಲೋ ಇನ್ ಅ ಪೈಪ್ whose ವಾಲ್ವ್ ಬೀಯಿಂಗ್ ಓಪನ್ಡ್, ಅದರದ್ದು ವಾಲ್ವ್ ಏನಾಗುತ್ತಲ್ಲ ಅದು ಓಪನ್ ಮಾಡ್ತಾ ಇದ್ದಾರೆ. ಆರ್ ಕ್ಲೋಸ್ಡ್ ಗ್ರ್ಯಾಜುಯಲಿ ಈಸ್ ಆನ್ ಎಕ್ಸಾಂಪಲ್. ಈಗ ನೋಡ್ರಿ, ಹಿಂಗೊಂದು ಪೈಪ್ ಅದ, ಈ ಪೈಪದ್ದು ವಾಲ್ವ್ ಇರ್ತದೆ ಹಿಂಗೆ ಒಳಗಡೆ. ನೀವು ಇದನ್ನು ತಿರುಗಿಸಿದಾಗ ಏನಾಗ್ತದೆ, ಮೇಲೆ ಹೋಗ್ತದೆ. ಮೇಲೆ ಹೋದಂಗೆಲ್ಲ ಏನಾಗ್ತದೆ, ಓಕೆ. ತಿರುಗಿಸ್ತಾ ಇದೆಯಾ ಅಂದಮೇಲೆ ವಿತ್ ರೆಸ್ಪೆಕ್ಟ್ ಟು ಟೈಮ ತಿರುಗಿಸ್ತೀಯಲ್ಲ, ಫಸ್ಟಿಗೆ ನೀರು ಇಷ್ಟು ಬರ್ತಿರ್ತದ, ಆಮೇಲೆ ಮೇಲೆ ಹೋದಂಗೆಲ್ಲ ಸ್ವಲ್ಪ ಜಾಸ್ತಿ ಬರ್ತದೆ. ಓಕೆ, ತಿರುಗಿಸ್ತಾ ಇದೀ ಅಂತಂದಮೇಲೆ ವಿತ್ ರೆಸ್ಪೆಕ್ಟ್ ಟು ಟೈಮನ್ನೇ ನೀನು ಅದನ್ನ ರೊಟೇಟ್ ಮಾಡ್ತೀಯ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ಈಸ್ ಚೇಂಜಿಂಗ್, ದ ಫ್ಲೋ ಈಸ್ ಚೇಂಜಿಂಗ್, ದೇರ್ ಫಾರ್ ಇಟ್ ಇಸ್ ಅ ಅನ್ಸ್ಟಡಿ ಫ್ಲೋ. ನೆಕ್ಸ್ಟ್ ಮತ್ತೆ ಹಿಂಗೆ ಅನ್ಬಾರ್ದಪ್ಪ, ತಿರುಗ್ಸಾಕತ್ತೀನಿ ಸರ, ರೊಟೇಷನ್ ಆಗಕತ್ತೈತ್ರಿ, ರೊಟೇಷನಲ್ ಫ್ಲೋ ರೀ, ಏನು ಮಾಡೋದು? ದೆನ್ ದ ಮೈನರ್ ಲಾಸ್ ಡ್ಯೂ ಟು ಸಡನ್ ಕಾಂಟ್ರಾಕ್ಷನ್ ಈಸ್ ಡ್ಯೂ ಟು, ಇದಕ್ಕೆ ನೀವು ಆ ಡಿರೈವೇಷನ್ ಅನ್ನು ನೆನ್ಪಿಟ್ಕೋಬೇಕು. ಆ ಡಿರೈವೇಷನ್ ಹೆಂಗಿರ್ತೈತಿ, ಸಡನ್ ಕಾಂಟ್ರಾಕ್ಷನ್ಗೆ ಹಿಂಗೊಂದು ಪೈಪ್ ತೊಗೊಂಡಿರ್ತೀವಿ, ಆ ಪೈಪ್ ಹಿಂಗೆ ಕಾಂಟ್ರಾಕ್ಟ್ ಆಗಿರ್ತದೆ ಮತ್ತು ಮುಂದಕ್ಕೆ ಹೋಗಿರ್ತದೆ. ಈ ಡಿರೈವೇಷನ್ ಒಳಗಡೆ ನೀವು ಸ್ವಲ್ಪ ನೋಡಿದ್ರಿ ಅಂತಂದ್ರೆ ವಾಟರ್ ಹೆಂಗೆ ಬರ್ತಿತ್ತು, ಹಿಂಗೆ ಬರ್ದಾಕತ್ತಿತ್ತು, ಹಿಂಗೆ ಬಂತಂತ ಈ ಎಡ್ಜಿಗೆ ಟಚ್ ಹಾಕೋ ಅಂತ ಹಿಂಗೆ ಬಂದು ಆಮೇಲೆ ಎಕ್ಸ್ಪೆಂಡ್ ಆಗ್ತಾ ಹೋಗ್ತದೆ. ಮತ್ತು ಈ ಕಡೆಯಿಂದ ಬರ್ತದ, ಈ ಎಡ್ಜಿಗೆ ಹಿಂಗೆ ಟಚ್ ಹಾಕೋ ಅಂತ ಇಲ್ಲಿ ಹೋಗಿ ಎಕ್ಸ್ಪೆಂಡ್ ಆಗ್ತಾ ಹೋಗ್ತದೆ. ಇಲ್ಲಿ ನೀವು ಸೆಕ್ಷನ್ ತೊಗೊಳ್ತೀರಿ. ಸೆಕ್ಷನ್ ಎಲ್ಲಿ ತೊಗೊತೀರಿ ಅಂದ್ರೆ 1 ಮತ್ತು 2 ಅಂತ ಸೆಕ್ಷನ್ ತೊಗೊತೀರಿ. ಈ ಸೆಕ್ಷನ್ ತೊಗೊಂಡ ತಕ್ಷಣ ನಿಮ್ಗೆ ಗೊತ್ತಾಗ್ತದ ಲಾಸ್ ಎಲ್ಲಿ ಆಗಕತ್ತದ ಅಂತೇಳಿ. ಎಲ್ಲಿ ಆಗಕತ್ತದ ಲಾಸ್ ಇಲ್ಲಿ ಆಗಕತ್ತದ ಅಂದ್ರೆ ಎಕ್ಸ್ಪ್ಯಾನ್ಷನ್ ಆಗಕತ್ತೈತಲ್ಲ, ಅಲ್ಲಿ ಲಾಸ್ ಆಗಕತ್ತದ. ದಟ್ಸ್ ವೈ ಈ ಲಾಸ್ ಏನೈತಲ್ಲ, ಈಸ್ ಇಟ್ ಡ್ಯೂ ಟು ಕಾಂಟ್ರಾಕ್ಷನ್? ನೋ. ಕಾಂಟ್ರಾಕ್ಷನ್ ಇದಿತ್ತಂದ್ರೆ ಇಲ್ಲಿ ತೊಗೊತಿದ್ವಿ ನಾವು, ಇಲ್ಲ, ಕಾಂಟ್ರಾಕ್ಷನ್ ಅಲ್ಲೆಲ್ಲ. ಎಕ್ಸ್ಪೆನ್ಷನ್ ಆಫ್ ಫ್ಲೋ ಆಫ್ಟರ್ ಸಡನ್ ಕಾಂಟ್ರಾಕ್ಷನ್, ವೆರಿ ಗುಡ್. ಸಡನ್ ಕಾಂಟ್ರಾಕ್ಷನ್ ಆದಮೇಲೆ ಅದು ಎಕ್ಸ್ಪ್ಯಾಂಡ್ ಆಗತೈತಿ, ದೇರ್ ಫೋರ್ ದಿಸ್ ದ ರೈಟ್ ಆನ್ಸರ್. ಕ್ಯಾವಿಟೇಷನ್ ಇಲ್ಲ. ಕ್ಯಾವಿಟೇಷನ್ ಅಂದ್ರೆ ಇಲ್ಲಿ ಆಗಕತ್ತೈತಿ. ಕ್ಯಾವಿಟೇಷನ್ ಎಲ್ಲಿ ಕಾಂಟ್ರಾಕ್ಷನ್ ಆಗುತ್ತಲ್ಲ, ಇಲ್ಲಿ ಕ್ಯಾವಿಟೇಷನ್, ಎಡ್ಡಿ ಕರೆಂಟು ಆಗ್ತಾವೆ. ಬೌಂಡ್ರಿ ಫ್ರಿಕ್ಷನ್ ಅಂತಲ್ಲ, ಬೌಂಡ್ರಿ ಫ್ರಿಕ್ಷನ್ ಅಂದ್ರೆ ಫ್ರಿಕ್ಷನ್ ಲಾಸ್ ಆಗುತ್ತೆ. ದೇರ್ ಫೋರ್ ಇದು ಅಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ಟರ್ ಸಡನ್ ಕಾಂಟ್ರಾಕ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ನಾನ್ ಡೈಮೆನ್ಷನಲ್ ಪ್ಯಾರಾಮೀಟರ್? ಇಲ್ಲಿ ನಾನ್ ಡೈಮೆನ್ಷನಲ್ ನಾಟ್ ಅಂದ್ರೆ ನಾಟ್ ಕ್ಯಾನ್ಸಲ್, ನೆಗೆಟಿವ್ ಈಕ್ವಲ್ ಟು ಪಾಸಿಟಿವ್ ಅಲ್ಲ, ಹಂಗೆ ಎರಡು ಕ್ಯಾನ್ಸಲ್ ಮಾಡಿದೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡೈಮೆನ್ಷನಲ್ ಪ್ಯಾರಾಮೀಟರ್ ಅಂತ ಕೇಳಿದಂಗೆ ಆಗ್ತದೆ. ಇದರೊಳಗಡೆ ಯಾವುದು ಡೈಮೆನ್ಷನಲ್ ಪ್ಯಾರಾಮೀಟರ್? ಮ್ಯಾಕ್ ನಂಬರ್ ಇದು ನಂಬರ್, ಫ್ರೌಡ್ ನಂಬರ್ ಇದು ನಂಬರ್, ಡಾರ್ಸಿಸ್ ವೇಬ್ಯಾಚ್ ಫ್ರಿಕ್ಷನ್ ಫ್ಯಾಕ್ಟರ್ ಇದು ಫ್ಯಾಕ್ಟರ್, ಅದನ್ನು ಕೂಡ ಯೂನಿಟ್ ಇರಂಗಿಲ್ಲ. ಯೂನಿಟ್ ಇರಲ್ಲ. ಸರ್ ಮತ್ತೆ ಚಜ್ಜಿಸ್ ಕೋಎಫಿಷಿಯಂಟ್ ಸರ್, ಅದನ್ನು ನಂಬರ್ ಅಲ್ರಿ ಅಂತ ಅನ್ಬೋದು ನೀವು. ಸ್ವಲ್ಪ ಹುಷಾರಾಗಿರ್ರಿ, ಚಜ್ಜಿಸ್ ನಂಬರು ಅದಕ್ಕೆ ಯೂನಿಟ್ ಇರ್ತೈತಿ. ಈಗ ವಿ ಇಸ್ ಈಕ್ವಲ್ ಟು ಸಿ ರೂಟ್ ಆರ್ ಎಸ್ ಅಂತ ಬರಿತೀರಿ ನೀವು. ಆರ್ ಎಸ್ ಅಂತಂದ್ರೆ ಆರ್ ಅಂತಂದ್ರೆ ಏನು, ಎ ಬೈ ಪಿ. ಇದ್ರದ್ದು ಮೀಟರ್ ಸ್ಕ್ವೇರು, ಇದ್ರದ್ದು ಮೀಟರು ಕ್ಯಾನ್ಸಲ್ ಆಗಿ ಮೀಟರ್ ಉಳಿತೈತೆ. ದೆನ್ ಸಿ ಇದ್ದು ಯೂನಿಟ್ ಒಳಗಡೆ ಮೀಟರ್ ಉಳಿತು. ಈ ಸ್ಲೋಪಿಗೆ ಯಾವುದೋ ಯೂನಿಟ್ ಇರಂಗಿಲ್ಲ, ಹಂಗಾರೆ ಇದು ಮೀಟರ್ ಪರ್ ಸೆಕೆಂಡ್ ಆಯಿತು. ನೋಡು, ಇದರ ಯಾವುದೂ ಈಕ್ವಲ್ ಆಗಲಿಲ್ಲ, ಲೆಫ್ಟ್ ಈಕ್ವಲ್ ಟು ರೈಟ್ ಆಗಲಿಲ್ಲ. ಆದ್ದರಿಂದ ನಿಮಗೆ ಸಿ ಈಗ ಒಂದು ಯೂನಿಟ್ ಬರ್ತೈತಿ, ರೈಟಾ? ಯೂನಿಟ್ ಸಿ ಈಸ್ ಅ ಡೈಮೆನ್ಷನಲ್ ಪ್ಯಾರಾಮೀಟರ್, ದಟ್ಸ್ ವೈ ದಿಸ್ ಇಸ್ ದ ರೈಟ್ ಆನ್ಸರ್. ತಿಳಿತು? ನೆಕ್ಸ್ಟ್ ಕ್ವಶನ್, ದ ಲೆಂತ್ ಆಫ್ ದ ಪೈಪ್ ಈಸ್ 1000 ಮೀಟರ್ ಆ್ಯಂಡ್ ಇಟ್ಸ್ ಡಯಾಮೀಟರ್ 20 ಸೆಂಟಿಮೀಟರ್ ಆಯಿತು. ಇಫ್ ದ ಡಯಾಮೀಟರ್ ಆಫ್ ಎನ್ ಇಕ್ವಿವೆಲೆಂಟ್ ಪೈಪ್ ಈಸ್ 40 ಸೆಂಟಿಮೀಟರ್, ದೆನ್ ಇಟ್ಸ್ ಲೆಂತ್ ಏನಾಗ್ತದ ಅಂತ. ಓಕೆ, ಅಂದರೆ ಅವ್ರು ಹೇಳಕತ್ತಾರ 20 ಸೆಂಟಿಮೀಟರ್ ಪೈಪ್ ಹಾಕ್ಯಾರಂತ. ಫಸ್ಟ್ 20 ಸೆಂಟಿಮೀಟರ್ ಪೈಪ್ ಹಾಕಿದಾಗ ಅದು 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ತನಕ ಹೋಗೈತದು ಪೈಪ್. ಈಗ ನೀವು ಏನು ಮಾಡಕತ್ತೀರಿ ಅಂತ 40 ಸೆಂಟಿಮೀಟರ್ ಪೈಪ್ ತೊಗೊಂಬರಾಕತ್ತೀರಿ, ದೊಡ್ಡ ಪೈಪ್. ಇದು ಲೆಂತ್ ಜಾಸ್ತಿ ಬೇಕಾಗುತ್ತೋ ಕಡಿಮೆ ಬೇಕಾಗುತ್ತೋ? ಕಡಿಮೆ ಬೇಕಾದ್ರೆ ಯಾವ ಆಪ್ಷನ್ ಕಡಿಮೆ ಇಲ್ಲಲ್ಲ. ಹೌದಾ? ಯಾವ ಆಪ್ಷನ್ ಕೂಡ ಕಡಿಮೆ ಇಲ್ಲ. ಹೆಂಗೆ ಯೋಚನೆ ಮಾಡ್ಬೇಕು ಇದನ್ನು? ಹೆಂಗೆ ಯೋಚನೆ ಮಾಡ್ಬೇಕಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಇಕ್ವಿವೆಲೆಂಟ್ ಪೈಪದ್ದು ಒಂದು ಪ್ರಿನ್ಸಿಪಲ್ ಇರ್ತೈತಿ, ಒಂದು ಫಂಡ ಇರ್ತೈತಿ. ಆ ಫಂಡನ್ನು ಅರ್ಥ ಮಾಡ್ಕೋಬೇಕು. ಅದು ಏನಂದ್ರೆ,
ಈಗ ಒಂದು ಪೈಪ್ ಅದ, ಈ ಪೈಪನ್ನು ತೆಗೆದು ನಾ ಇನ್ನೊಂದು ಪೈಪ್ನ ಹಾಕ್ಬೇಕಾಗೈತೆ. ಓಕೆ, ಬಟ್ ಕ್ವಶನ್ ಏನಂತಂದ್ರೆ ಈ ಪೈಪ್ ನೀ ಸಬ್ಸ್ಟಿಟ್ಯೂಟ್ ಮಾಡ್ತಿ ಅಂತಂದ್ರೆ ಒಂದು ತಲೆಯಾಗ ನೆನಪಿರ್ಬೇಕು, ಇದು ಒಂದನೇ ಪೈಪು, ಇದು ಎರಡನೇ ಪೈಪು. ಈ ಪೈಪ್ ತೆಗೆದು ಈ ಪೈಪ್ ಹಾಕ್ತೀನಿ ಅಂದ್ರೆ ನೀ ಯಾವ್ದಾರ ಹಾಕು, ನಮಗೆ ಏನು ಮಾಡಬೇಕು, ಲಾಸ್ ಸೇಮ್ ಬರಬೇಕು. ಲಾಸ್ ಏನಿರಬೇಕು, ಸೇಮ್ ಇರಬೇಕು. ಇದರೊಳಗಡೆ ಏನು ಲಾಸ್ ಆಗ್ತಿತ್ತು, ಇದರೊಳಗೆ ಏನು ಲಾಸ್ ಆಗ್ತಿತ್ತು, ಎರಡು ಸೇಮ್ ಇಟ್ಕೋಬೇಕು. ಹಾಗಾದ್ರೆ ಇದರೊಳಗೆ ಏನು ಲಾಸ್ ಆಗಿತ್ತು, ಎಚ್ ಎಲ್ ಆಗಿತ್ತು. ಇದರೊಳಗೆ ಏನು ಲಾಸ್ ಆಗ್ತಾ, ಎಚ್ ಎಲ್ ಆಗ್ತಾ. ಎಚ್ ಎಲ್ ಫಾರ್ಮುಲಾ ಏನೈತಿ, ಎಫ್ ಎಲ್ ವಿ ಸ್ಕ್ವೇರ್ ಬೈ 2GD ಐತಿ, ರೈಟಾ. 4FLVನೂ ಅನ್ಕೋಬಹುದು. 4FLV ಸ್ಕ್ವೇರ್ ಅಂತಂದ್ರೆ ಒಂದು 4F = F ಅಂತ ಮತ್ತೆ ಬೇರೆ ತಗೊಳ್ತೀವಿ. ಫ್ರಿಕ್ಷನ್ ಕೋಎಫಿಷಿಯಂಟು, ಇದು ಫ್ರಿಕ್ಷನ್ ಫ್ಯಾಕ್ಟರ್. ಓಕೆ, ನೋ ಪ್ರಾಬ್ಲಮ್. FLV ಸ್ಕ್ವೇರ್ ಬೈ 2GD ಅಂತ ಬರ್ಕೊಂತೀವಿ. ಇದಕ್ಕೂ ಕೂಡ ಏನು ಬರೆಯೋಣ, FLV ಸ್ಕ್ವೇರ್ ಬೈ 2GD ಅಂತ ತಗೊಳ್ಳೋಣ. ಈಗ ಇದರೊಳಗಡೆ ಎಲ್ಲವನ್ನು ಸ್ವಲ್ಪ ಕಾನ್ಸ್ಟೆಂಟ್ ಇಡೋಣ. ಏನೇನು ಕಾನ್ಸ್ಟೆಂಟು, ಇದು 1 1, ಎಫ್ನು ಸೇಮ್. ಲೆಂತ್ ಬೇರೆ ಬೇರೆ ಮಾಡ್ಬೇಕು. ಲೆಂತ್ ಏನು ಮಾಡಬೇಕು, ಬೇರೆ. ಇದು 1 2 ತೊಗೊತೀನಿ, G2 ಅವೆಲ್ಲ ಸೇಮ್. ಡಯಾಮೀಟರ್ ಏನಾಗುತ್ತಾ, ಬೇರೆ ಮಾಡ್ಯಾರ. ಇದು ಡಯಾಮೀಟರ್ 1, ಇದು ಡಯಾಮೀಟರ್ 2. ವೆಲಾಸಿಟಿ ಏನಾಗುತ್ತಾ, ಸೇಮ್ ಅನ್ನು. ವೆಲಾಸಿಟಿ ಸೇಮ್ ಇಡಕ್ಕಾಗುತ್ತಾ, ಹಂಗೆ ಪೈಪ್ ಡಯಾಮೀಟರ್ ಸಣ್ಣದತ್ತ, ಪೈಪ್ ಡಯಾಮೀಟರ್ ದೊಡ್ಡದ. ವೆಲಾಸಿಟಿ ಯಾರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಡಿಸ್ಚಾರ್ಜ್ ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. Q = A × V ಒಳಗಡೆ. ದಟ್ಸ್ ವೈ ವೆಲಾಸಿಟಿ ಇಲ್ಲಿ 1 ಬರ್ದಂದ್ರೆ ಇಲ್ಲಿ 2 ಬರೀಬೇಕು. ಈಗ ರೇಷಿಯೋ ತಗೊಂಡ್ರೆ ಏನಾಗುತ್ತೆ ಹೇಳು, F L1 V1 ಸ್ಕ್ವೇರ್ ಡಿವೈಡೆಡ್ ಬೈ 2GD1 is equal to F L2 V2 ಸ್ಕ್ವೇರ್ ಡಿವೈಡೆಡ್ ಬೈ 2GD2. ಏನು ಕ್ಯಾನ್ಸಲ್ ಆಗ್ತಾವ ನೋಡೋದು ಬಿಡ್ರಿ. ಆಮೇಲೆ ನಿಮಗೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಈಗ ಸ್ವಲ್ಪ ಲಾಂಗ್ ಕಟ್ ಒಳಗೆ ಹೋಗೋಣ, ಆಮೇಲೆ ಶಾರ್ಟ್ಕಟ್ ನೋಡೋಣ. 2GF ಕ್ಯಾನ್ಸಲ್ ಆದವು. ಈಗ ವಿ ಅಂದ್ರೇನು, V1 = Q1 × Q ಇಂಟು ಎ ಅದಲ್ಲ, ಸಾರಿ, Q = ಏನು, A1 V1, Q2 = A2 V2. ದೇರ್ಫೋರ್ Q1 = Q2 ಅಂತ ಇರ್ತದೆ ಯಾವಾಗಲೂ, ಡಿಸ್ಚಾರ್ಜ್ ಸೇಮ್ ಇರೋದ್ರಿಂದ A1 V1 = A2 V2 ಆಗ್ತದ. ಹಾಗಾದ್ರೆ V2 = ಏನಾಗ್ತದ, A1 ಅಂದ್ರೆ ಏನು, π/4 D² D1 ಸ್ಕ್ವೇರು V1 = π/4 D2 ಸ್ಕ್ವೇರು V2. Therefore π/4 cancel. V2 is equal to what, V2 equal to ಬೇಡ ಹಿಂಗಲ್ಲ. V1 = Q divided by π/4 D1 ಸ್ಕ್ವೇರ್ ಬರ್ಕೊಳ್ರಿ. V2 is equal to Q divided by π/4 D2 ಸ್ಕ್ವೇರ್ ಬರ್ಕೊಳ್ರಿ. ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, L1 × Q divided by π/4 D2 ಸ್ಕ್ವೇರ್, D2 ಸ್ಕ್ವೇರ್ ಪವರ್ 4 ಬಿಕಾಸ್ V1 ಸ್ಕ್ವೇರ್ ಐತೆ, ಇಂಟು D1 ಇದು D1 is equal to L2 Q ಸ್ಕ್ವೇರ್ ಡಿವೈಡೆಡ್ ಬೈ π/4 D2 ಪವರ್ 4 D2. ಇದನ್ನು ಸ್ಕ್ವೇರ್, ಇದನ್ನು ಸ್ಕ್ವೇರ್. ಅವು ನೋಡ್ಕೊಡ್ರಿ, ಎಲ್ಲ ಏನಾಗ್ಬಿಡ್ತಾವೆ ಇಲ್ಲಿ, ಹೊಡಿ ಮಗ ಬಿಡಬೇಡ ನಾ ಅಂತೇಳಿ ಹೊಡೆದ್ಬಿಡೋದು. ಏನು ಉಳಿತು, L1/L2 is equal to ಅಲ್ಲ, ಉಲ್ಟಾ. ಹೌದಾ, D1/D2ನಾ, L1 D1 ಹಾಕಿಬಿಡುತ್ತೆ. D1 ಪವರ್ 5 ಡಿವೈಡೆಡ್ ಬೈ D2 ಪವರ್ 5. ನೋಡ್ರಪ್ಪ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಿತ್ತು ಅಂದ್ರೆ ಇದು ನೆನ್ಪಿಟ್ಕೊಂಡು, ನನಗೆ ಇದು ನೆನಪದ. ನಾ ಏನಾದರೂ ಎಕ್ಸಾಮ್ ಒಳಗೆ ಇದ್ದಿದ್ದೆ ನಿಮ್ಮಂಗಂದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಕುಂದ್ರಂಗಿಲ್ಲ, ಇದನ್ನ ನೆನ್ಪಿಟ್ಬಿಡ್ತೀನಿ. ಅವಾಗ ಈಗ ಬಾ ಪ್ರಾಬ್ಲಮಿಗೆ ಬಾ. ಏನೈತೆ ನೋಡು, ಲೆಂತ್ 1000 ಮೀಟರ್ ಇಟ್ಟಾಗ ಅದರದ್ದು ಡಯಾಮೀಟರು ಎಷ್ಟು ಸೆಂಟಿಮೀಟ್ರು, 20 ಸೆಂಟಿಮೀಟರ್. 0.2 ಪವರ್ 5 ಡಿವೈಡೆಡ್ ಬೈ 40 ಸೆಂಟಿಮೀಟರ್ ಆದಾಗ ಏನಂತ ಲೆಂತು. ದೇರ್ಫೋರ್ L2 ಎಷ್ಟು ಬಂತು ನೋಡು, 32,000 ಬರ್ತೈತಿ. ಅಂದ್ರೆ 32 ಕಿಲೋಮೀಟರ್. ನೋಡ್ರಪ್ಪ, ಬರೀ ಡಯಾಮೀಟರ್ ಡಬಲ್ ಮಾಡಿದ್ರೆ 32 ಕಿಲೋಮೀಟರ್ ತನಕ ಲೆಂತ್ ಪ್ರೊವೈಡ್ ಮಾಡ್ಬೋದು. ತಿಳಿತಾ, 1 ಕಿಲೋಮೀಟರ್ ಇದ್ದಿದ್ದು 32 ಕಿಲೋಮೀಟರ್ ತನಕ ಹೋಯ್ತು. ರೈಟ್, ದೇರ್ಫೋರ್ ದ ಆನ್ಸರ್ ಈಸ್ 32,000. ತಿಳಿತಾ ಹೆಂಗಂತ. ಓಕೆ, ಇನ್ನು ಸೀರೀಸ್ ಆಫ್ ಪೈಪ್ ಫ್ಲೋ ಪ್ರಾಬ್ಲಮ್ಸ್. ಸೀರೀಸು ಮತ್ತು ಪ್ಯಾರಲಲ್ ಒಳಗಡೆ ಪೈಪ್ ಫ್ಲೋ ಪ್ರಾಬ್ಲಮ್ಸ್ ಹೆಂಗಿರ್ತಾವ ಅಂತ ನೋಡೋಣ.
ಈಗ ಸೀರೀಸ್ ಅಂತಂದ್ರೆ ಏನು, ಒಂದು ಪೈಪ್ ಹಿಂಗ, ಅದಕ್ಕೆ ಇನ್ನೊಂದು ಪೈಪ್ ಹಿಂಗ, ಮತ್ತೆ ಇನ್ನೊಂದು ಪೈಪ್ ಹಿಂಗ, ಇವೆಲ್ಲ ಪೈಪ್ಗಳನ್ನು ಸೇರಿಸ್ತಾರೆ. ಇಲ್ಲಿ ನೀರು ಹೋಗ್ಕೊಂತದ, ಇಲ್ಲಿ ನೀರು ಹೊರಗೆ ಬರ್ತದೆ. ಇದನ್ನ ಏನ್ ಮಾಡ್ತಾರೆ, ಇಕ್ವಿವೆಲೆಂಟ್ ಪೈಪ್ ಅಂತ ಬರ್ತದೆ. ಇಕ್ವಿವೆಲೆಂಟ್ ಪೈಪ್ ಅಂದ್ರೆ ಝೀ ಅಂತೇಳಿ ಒಂದ ಪೈಪ್ ಹಾಕಿದ್ರ, ಇದು ಒಂದ ಪೈಪ್, ಇದಕ್ಕೆ ಏನಂತಾರೆ ಇಕ್ವಿವೆಲೆಂಟ್ ಪೈಪ್ ಅಂತಾರೆ. ಇದ್ರೊಳಗಡೆ ಡೆರವೇಶನ್ ಮಾಡಬೇಕಾದಾಗ ನೀವು ಇಲ್ಲಿ ಕ್ಯೂ ಏನು ಎಂಟ್ರಿ ಆಗಿರ್ತಲ್ಲ Q1, ಅದ ಎರಡನೇ ಪೈಪ್ ಒಳಗೆ ಬರುತ್ತೆ Q2, ಅದ ಮೂರನೇ ಪೈಪ್ ಒಳಗೆ ಬರುತ್ತೆ Q3, ಅದ ಹೊರಗಡೆ ಬರ್ತಂದ್ರ Q1 ಈಕ್ವಲ್ ಟು Q2, Q1 ಈಕ್ವಲ್ ಟು Q2 ಈಕ್ವಲ್ ಟು Q3 ಈಕ್ವಲ್ ಟು Q ಅಂತ ತಗೊಂತೀವಿ. ಬಟ್ ಲಾಸ್ ಆ್ಯಡ್ ಹಾಕೊಂತ ಹೋಗ್ತದೆ. ಲಾಸ್ ಹಿಂಗೆ ತೊಗೊಂಡಿದ್ರೆ ಅಂದ್ರೆ ಇದ್ರೊಳಗಡೆ ಬರೋ ಲಾಸು H1, ಇದ್ರೊಳಗೆ ಬರೋ ಲಾಸ್ H2, ಇದ್ರೊಳಗೆ ಬರೋ H3 ಅಂತಂದ್ರೆ ಲಾಸ್ಗಳು ಏನಾಗ್ತಾವ, ಆ್ಯಡ್ ಆಗ್ತಾ ಹೋಗ್ತಾವ. ರೈಟಾ? ಓಕೆ. ಅದೇ ನೀವು ಪ್ಯಾರಲಲ್ ಪೈಪ್ಸ್ ಒಳಗೆ ಬಂದ್ರಿ ಅಂದ್ರೆ ಒಂದು ಪೈಪ್ ಹಿಂಗ, ಇನ್ನೊಂದು ಪೈಪ್ ಹಿಂಗ, ಇನ್ನೊಂದು ಪೈಪ್ ಹಿಂಗ ಕನೆಕ್ಟ್ ಮಾಡಿ ಹಿಂಗೆ ದೊಡ್ಡ ಪೈಪಿಂದ ನೀರು ಹಿಂಗೆ ಹೋಗಿದ್ವು ಅಂತ ತಿಳ್ಕೊಳ್ರಿ. ಓಕೆ, ಹಿಂಗೆ ಹೋಗ್ತಿದ್ವು ಅಂದ್ರೆ ಈ ಬರೋ ಕ್ಯೂ ಇದಕ್ಕೆ ಡಿವೈಡ್ ಆಗ್ತೈತಿ, Q1 ಇದಕ್ಕೆ ಡಿವೈಡ್ ಆಕೈತಿ, Q2 ಇದಕ್ಕೆ ಡಿವೈಡ್ ಆಕೈತಿ, Q3. ಇಲ್ಲಿ ಏನಾಗುತ್ತೆ, Q is equal to Q1 ಪ್ಲಸ್ Q2 ಪ್ಲಸ್ Q3 ಆಗ್ತೈತಿ. ಇಲ್ಲಿ ಡಿಸ್ಚಾರ್ಜ್ಗಳು ಆ್ಯಡ್ ಆಗ್ತಾವ, ಇಲ್ಲಿ ಡಿಸ್ಚಾರ್ಜ್ಗಳು ಸೇಮ್ ಇರ್ತಾವ. ಈಗ ಕ್ವಶನ್ ಓದೋಣ. ಕ್ವಶನ್ ಓದ್ರೆ ಏನಂತ ನೋಡು, ಇನ್ ಸೀರೀಸ್ ಆಫ್ ಪೈಪ್ ಅಂದ್ರೆ ಸೀರೀಸ್ ಒಳಗೆ 1 2 3 ಒಳಗೆ ದ ಡಿಸ್ಚಾರ್ಜ್ ಇಸ್ ಸೇಮ್ ಥ್ರೂ ದ ಈಚ್ ಪೈಪ್. ಸೀರೀಸ್ ಒಳಗಡೆ discharge through each pipe is same. The discharge through each pipe is added to obtain the discharge? No, this is in a parallel pipe. In a parallel pipe. The head loss is same through the each pipe? No, series ಒಳಗಡೆ head loss add ಆಗ್ತಾ ಹೋಗ್ತದೆ. The Reynolds number for each pipe is same? No. Reynolds pipe diameter ಮೇಲೆ ಡಿಪೆಂಡ್ ಇರ್ತೈತಿ. Therefore ಇಲ್ಲಿ diameter change ಆಗ್ತದೆ, ಇಲ್ಲಿ change ಆಗ್ತದೆ. Wrong. Therefore 3.5 is the right answer. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ರಿ. ಆ ಕ್ವಶನ್ಸ್ ಹಿಂದ್ಗಡೆ ಇರ್ತಕ್ಕಂಥ ಲಾಜಿಕನ್ನು ಮತ್ತು ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋದ್ರೆ ಖುಷಿ ಆಗ್ತದೆ ಜೀವನ. ಥ್ಯಾಂಕ್ ಯು.